ಏನಿದು ಇಂಡಸ್ ವಾಟರ್ ಟ್ರೀಟಿ? ನೋಡಿ, ಈ ಮಾತು ನಮ್ಮೆಲ್ಲರಿಗೂ ಗೊತ್ತು. ಪಾಕಿಸ್ತಾನಕ್ಕೆ ಸಿಗುವ ನೀರು ಭಾರತದಿಂದಲೇ ಹೋಗ್ತಾ ಇದೆ ಅನ್ನೋದು. ಇದರಲ್ಲಿ ಎಲ್ಲಕ್ಕಿಂತ ದೊಡ್ಡ ನದಿ ಇದೆ ಇಂಡಸ್. ಇದು ಲೀಕ್ ಮಾನ್ಸರೋವರದಲ್ಲಿ ಜನಿಸಿ ಭಾರತದಿಂದ ಪಾಕಿಸ್ತಾನ ತಲುಪುತ್ತೆ, ಮತ್ತೆ ಪೂರ್ತಿ ಪಾಕಿಸ್ತಾನ ಮುಗಿಸಿ ಅರಬ್ಬಿ ಸಮುದ್ರ ತಲುಪುತ್ತೆ. ಅದೇ ತರ ಚೆನಾಬ್ ಮತ್ತೆ ಝೇಲಂ ನದಿಗಳು ಕೂಡ ಜಮ್ಮು ಕಾಶ್ಮೀರದಲ್ಲಿ ಹುಟ್ಟಿ ಪಾಕಿಸ್ತಾನ ತಲುಪುತ್ತೆ. ನಂತರ ಈ ಮೂರು ನದಿಗಳು ರಾಬಿ, ಬ್ಯಾಸ್ ಮತ್ತೆ ಸತ್ಲುಜ್ ಕೂಡ ಪಂಜಾಬ್ದಲ್ಲಿ ಜನಿಸಿ ಪಾಕಿಸ್ತಾನ ತಲುಪುತ್ತೆ. ಆದ್ರೆ ಪಾಕಿಸ್ತಾನದ ಬುದ್ಧಿ ನೋಡಿ ಭಾರತ ಇಂಡಸ್ ವಾಟರ್ ಟ್ರೀಟಿಯನ್ನ ರದ್ದುಗೊಳಿಸುವ ನೋಟಿಸ್ ಪಾಕಿಸ್ತಾನಕ್ಕೆ ನೀಡಿದೆ. ಇಂಡಸ್ ವಾಟರ್ ಟ್ರೀಟಿ ಎರಡು ದೇಶಗಳ ಮಧ್ಯೆ 1960ರಲ್ಲಿ ಸೈನ್ ಆಗಿತ್ತು. ಆಗಿನ ಪ್ರಧಾನಮಂತ್ರಿ ನೆಹರು ಅವರು ಇದನ್ನ ಸೈನ್ ಮಾಡಿದ್ರು. ಇದರ ಪ್ರಕಾರ ಇಂಡಸ್, ಝೇಲಂ ಮತ್ತೆ ಚೆನಾಬ್ ನದಿಗಳ ಮೇಲೆ ಪಾಕಿಸ್ತಾನದ ಅಧಿಕಾರ ಇರುತ್ತೆ. ಅದೇ ರಾಬಿ, ಬ್ಯಾಸ್ ಮತ್ತೆ ಸತ್ಲುಜ್ ನದಿಗಳ ಮೇಲೆ ಭಾರತದ ಅಧಿಕಾರ ಇರುತ್ತೆ. ಆದರೆ ಈ ನದಿಗಳ ಸೈಜ್ ಪರಸ್ಪರ ಕಂಪೇರ್ ಮಾಡಿ ನೋಡುವುದಾದ್ರೆ ಇಂಡಸ್, ಝೇಲಂ ಮತ್ತೆ ಚೆನಾಬ್ 80% ನೀರನ್ನ ಹೊಂದಿದೆ. ಅದೇ ರಾಬಿ, ಬ್ಯಾಸ್ ಮತ್ತೆ ಸತ್ಲುಜ್ ನದಿಗಳು ಕೇವಲ 20% ನೀರನ್ನೇ ಹೊಂದಿದೆ. ಅದಕ್ಕೆ ಭಾರತ ಈಗ ಇಂಡಸ್ ವಾಟರ್ ಟ್ರೀಟಿಯನ್ನ ರದ್ದುಗೊಳಿಸುವ ನೋಟಿಸ್ ಜಾರಿ ಮಾಡಿದೆ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.